ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ದೆಹಲಿಯ ಕಾಂಗ್ರೆಸ್ನಲ್ಲಿ ಈಗ ಚರ್ಚೆಗೆ ಎಡೆ ಮಾಡಿ ಕೊಡ್ತಾ ಇದೆ. ದೆಹಲಿಯಲ್ಲಿರುವಂಥವ್ರಿಗೆ ಅಷ್ಟೊಂದು ಪುರ್ಸತ್ತಿದೆಯಾ ಅನ್ನುವಂಥದ್ದು ಇದಾರಲ್ಲ, ತುಂಬ ಪುರ್ಸತ್ತಲ್ಲಿದ್ದಾರೆ. ಕಾರಣ ದೇಶದಲ್ಲಿರೋದು ಮೂರೇ ರಾಜ್ಯಗಳಲ್ಲಿ, ಹಾಗಾಗಿ ಪುರ್ಸತ್ತಲ್ಲಿ ಇರಲೇಬೇಕಾಗುತ್ತೆ. ರಾಹುಲ್ ಯಾರ ಪರ, ಸಿದ್ದರಾಮಯ್ಯ ಪರವೋ ಅಥವಾ ಡಿ ಕೆ ಪರವೋ? ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಬೇಡಿಕೆಗಳನ್ನು ಮುಂದಿಟ್ಟು ಹೈಕಮಾಂಡ್ ಚರ್ಚೆ ಮಾಡುವಂಥದ್ದಿದೆ. ಹಾಗಾದರೆ ಖರ್ಗೆ ಮುಂದೆ ಸಿಎಂ ಮತ್ತು ಡಿ ಸಿ ಎಂ ಬೇಡಿಕೆಗಳು ಏನು? ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಸಿದ್ಧವಾಯ್ತಾ ಸಂಧಾನ ಸೂತ್ರ? ಸೊ ರಾಹುಲ್ ಯಾರ ಪರ, ಸಿದ್ದರಾಮಯ್ಯ ಪರವೋ ಅಥವಾ ಡಿ ಕೆ ಶಿವಕುಮಾರ್ ಪರವೋ? ಸೊ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಬೇಡಿಕೆಗಳನ್ನು ಮುಂದಿಟ್ಟು ಹೈಕಮಾಂಡ್ ಈಗ ಚರ್ಚೆಯನ್ನ ಮಾಡುತ್ತಂತೆ. ಹಾಗಾದ್ರೆ ಖರ್ಗೆಯವರ ಮುಂದೆ ಸಿಎಂ ಮತ್ತು ಡಿ ಸಿ ಎಂ ಅವರ ಬೇಡಿಕೆಗಳು ಏನು ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಸೊ ಹಾಗಿದ್ದಾಗ ಏನು ಸಿಎಂ ವಾದ? ಬಜೆಟ್ ತನಕ ಯಾವುದೇ ಮಾತುಕತೆ ಬೇಡ ಅನ್ನುವಂಥದ್ದನ್ನು ಅವರ ಆಪ್ತರ ಬಳಿ ಸ್ಪಷ್ಟವಾಗಿ ಹೇಳಿದ್ದಾರಂತೆ. ಯಾವ ಕಾರಣಕ್ಕೂ ಇಲ್ಲ ರೀ ಬಜೆಟ್ವರೆಗೂ, ಆಮೇಲೆ ನೋಡೋಣ ಅನ್ನುವಂಥ ಮಾತನ್ನು ಅವರ ಆಪ್ತರ ಬಳಿ ಹೇಳಿದಾರಂತೆ. ಡಿ ಕೆ ಶಿವಕುಮಾರ್ ಅವರ ವಾದ ಏನು ನೋಡಿ. ಅವತ್ತು ತಲೆ ಮೇಲೆ ಆಣೆ ಮಾಡಿ ಮಾತನಾಡಿದ್ದೀರಾ ನೀವು. ಯಾರು ತಲೆ ಮೇಲೆ ಇಟ್ಟರಂತ ಗೊತ್ತು, ಹೇಳಲ್ಲ. ತಲೆ ಮೇಲೆ ಆಣೆ ಮಾಡಿ ಹೇಳಿದ್ದೀರಾ, ಕೊಟ್ಟ ಮಾತಿನಂತ ನಡ್ಕೊಳ್ತೀನಿ ಅಂತ ಹೇಳಿ. ಹಾಗಾಗಿ 20ನೇ ತಾರೀಕಿಗೆ ಇದು ಶುರುವಾಯಿತು. ಹಾಗಾಗಿ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ ಅಂತ ಕೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ವಾದ, ಬಜೆಟ್ ಬಳಿಕ ತೀರ್ಮಾನ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಅಂದರೆ 2.5 ವರ್ಷ ಅಲ್ಲ, ನನಗೆ ಎಕ್ಸ್ಟೆಂಡ್ ಮಾಡಿಕೊಡ್ಬೇಕು. ಒಂದು ಅರಸುವವರ ದಾಖಲೆಯನ್ನು ಕೂಡ ಪುಡಿಗಟ್ಟಬೇಕು. ಜೊತೆಗೆ ಗುಜರಾತ್ನಲ್ಲಿ ಅನಿಸುತ್ತೆ ಯಾರೋ 17 ಬಜೆಟ್ಗಳನ್ನು ಮಂಡನೆಯನ್ನು ಮಾಡಿರೋದಿದೆ. ಆ ದಾಖಲೆಗಳನ್ನು ಸಮ ಮಾಡಬೇಕು ಅನ್ನುವಂಥದ್ದು ಕೂಡ ಒಂದು ದಾಖಲೆನೇ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಹಾಗಾಗಿ ಈಗ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ವಾದ, ಬಜೆಟ್ವರೆಗೂ ಎಲ್ಲ ಆಗಲ್ಲ ಕಾಯಕ್ಕೆ, ಏನು ಮಾತು ಕೊಟ್ಟಿದ್ರೆ 2.5 ವರ್ಷ ಆದಮೇಲೆ ಕೊಡಿ ನನಗೆ ಅಂತ ಕೇಳಿಕೊಳ್ತಾ ಇದ್ದಾರೆ. ಇನ್ನು ಸಿಎಂ ವಾದ, ಸಂಪುಟ ಪುನರ್ರಚನೆಯೂ ಕೂಡ ಸದ್ಯಕ್ಕೆ ಬೇಡ ಅಂತ. ನಿಮ್ಮೆದುರು ಆದ ಒಪ್ಪಂದ ಕ್ಲಿಯರ್ ಆಗಲಿ ಅಂತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ನಿಮ್ಮ ಮುಂದೆ ಏನು ವಾದ ಆಯಿತು? ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು, ಆ ಕಡೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅವರು, ಸಿದ್ದರಾಮಯ್ಯನವರು, 6 ಜನ ಕೂತ್ಕೊಂಡು ಏನು ಡಿಸೈಡ್ ಆಗಿತ್ತು ಆ ಒಪ್ಪಂದ ಕ್ಲಿಯರ್ ಆಗಲಿ ಫಸ್ಟು ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಸಂಪುಟ ಪುನರ್ರಚನೆ. ಅಲ್ಲಿಯವರೆಗೂ ನೋ ಸಂಪುಟ ಪುನರ್ರಚನೆ. ಅದರ ಮುಂದುವರೆದ ಭಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇನ್ನೊಂದು ಇದೆ, ತುಂಬ ಆಪ್ತರ ಬಳಿ ಹೇಳ್ಕೊಂಡಿದ್ದಾರಂತೆ ಆ ವಿಚಾರವನ್ನು. ಅದೇನು ಅನ್ನೋದಾದರೆ, ಏನಾದರೂ ಈ ವಿಚಾರದಲ್ಲಿ ಕೊಡದೇ ಇದ್ದರೆ ಎಲ್ಲ ಪೊಸಿಷನ್ಗಳನ್ನು ತ್ಯಾಗ ಮಾಡಿ ಕೇವಲ ಶಾಸಕನಾಗಿ ಇರ್ತೀನಿ ಅನ್ನುವಂಥದ್ದು ಕೂಡ ಈಗ ಡಿಸೈಡ್ ಮಾಡ್ಕೊಂಡಿದ್ದಾರಂತೆ. ಹೆಚ್ಚು ಕಡಿಮೆ ಆದರೆ ಆ ಪೊಸಿಷನಿಗೆ ಬರ್ತೀನಿ ನಾನು ಅಂತ. ಆಗಿನ ಪರಿಸ್ಥಿತಿ ಬೇರೆ, ಈಗಿನ ಪರಿಸ್ಥಿತಿ ಬೇರೆ. ಸಿ ಎಂ ಅವ್ರ ವಾದ ಅಂದರೆ, ಯಾವಾಗ ಮಾತು ಕೊಟ್ಟಾಗ ಬೇರೆ ಐತ್ರಿ, ಈಗಲ್ಲ. ಅದೇ ಗ್ಯಾರಂಟಿ ಕೊಡೋಕ್ಕಿಂತ ಮುಂಚೆ ಎಲ್ಲರಿಗೂ ಅಂತ ಹೇಳ್ಬಿಟ್ಟು ಗ್ಯಾರಂಟಿ ಅಧಿಕಾರಕ್ಕೆ ಬಂದಮೇಲೆ ಗ್ಯಾರಂಟಿ ಕೊಡಬೇಕಾದ್ರೆ ಅವರಿಗೆ ಇವರಿಗೆ ಅಂತೇಳಿ ಡಿವೈಡ್ ಮಾಡಿದ್ರಲ್ಲ, ಹಂಗೆ ಅದು. 200 ಯೂನಿಟ್ ಅಂತ ಹೇಳ್ಬಿಟ್ಟು ಬಳಕೆ ಎಷ್ಟು ಮಾಡ್ತಾ ಇದ್ರಿ ಅಷ್ಟೇ ಅಂತ ಹೇಳಿದ್ರಲ್ಲ, ಹಂಗೆ ಇದು. ಕೊಡಬೇಕಾದ್ರೆ ಹೇಳಬೇಕಾದ್ರೆ ಬೇರೆ, ಕೊಡಬೇಕಾದ್ರೆ ಹಂಗಿರಲ್ಲ ಅಂತ. ಡಿ ಕೆ ಶಿವಕುಮಾರ್ ವಾದ, ಹೈಕಮಾಂಡ್ ಹೇಳಿದಂತೆ ನಡೆದುಕೊಳ್ಳಲಿ ಅಂತೇಳಿ. ಅವರು ಸ್ಪಷ್ಟವಾಗಿ, ನಾನು ಏನೂ ಕೇಳುತ್ತಾ ಇಲ್ಲ, ನೀವೇನು ಮಾತುಕತೆಯನ್ನು ಮಾಡಿದ್ರಿ, ಯಾವ ರೀತಿಯಾಗಿ ಒಪ್ಪಂದವನ್ನು ಮಾಡಿದ್ರಿ, ಆ ರೀತಿ ಕೊಡಿ ನನಗೆ ಅಂತ ಹೇಳಿ. ಇಲ್ಲದೇ ಇದ್ದರೆ ವಚನ ಭ್ರಷ್ಟ ಅಂತ ಕರೆಸ್ಕೊಳ್ಳಿ. ವಚನ ಭ್ರಷ್ಟನೇ ಅಲ್ಟಿಮೇಟ್ಲಿ ಇನ್ನೇನು. ಅವತ್ತು ತಲೆ ಮೇಲೆ ಆಣೆಯನ್ನು ಮಾಡಿದ ನಂತರವೂ ಕೂಡ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂದರೆ, ನನಗಿರುವಂಥ ಮಾಹಿತಿಯ ಪ್ರಕಾರ ಶಾಸಕರ ಅಭಿಪ್ರಾಯಗಳನ್ನು ಪಡೀರಿ ಅಂತ ಸಿ ಎಂ ಹೇಳ್ತಾ ಇದ್ದಾರೆ. ಇದಕ್ಕೆ ನನ್ನ ಸಮ್ಮತಿ ಕೂಡ ಇದೆ ಅಂತ ಡಿ ಕೆ ಅವರ ವಾದ, ಶಾಸಕರ ಅಭಿಪ್ರಾಯ ಪಡೆಯೋಕೆ. ಅವತ್ತು ಮಾನ್ಯ ಮುಖ್ಯಮಂತ್ರಿಗಳೇನೋ ಕೊಡೋಕೆ ರೆಡಿ ಇದ್ರಂತೆ, ಇವತ್ತು ಕೂಡ. ಆದರೆ ಅವರ ಜೊತೆಗೆ ಒಂದಿಷ್ಟು ಜನ ಸೇರ್ಕೊಂಡಿದ್ದಾರಲ್ಲ, ಅದೇನಾಗುತ್ತೀರಿ ಕೊಡಕ್ಕೆ ಹೋಗ್ಬೇಡಿ, ನಾವು ನೋಡೋಣ ಅನ್ನೋ ರೀತಿಯಲ್ಲಿ ಹೇಳಿ 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 ಸಿದ್ದರಾಮಯ್ಯನವರು ತಲೆಯನ್ನು ಕೆಡಿಸಿಟ್ಟಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರುತ್ತಪ್ಪ ಅವರ ವಲಯದಲ್ಲಿ. ಯಾವುದೇ ಅವಸರ ಬೇಡಿ, ಯಥಾಸ್ಥಿತಿ ಇರಲಿ ಅಂತಿದ್ದಾರೆ ಮುಖ್ಯಮಂತ್ರಿಗಳ ವಾದ. ಯಾಕೆ ಇಷ್ಟೊಂದು ಅವಸರದಲ್ಲಿ ಅಂದರೆ, 2.5 ವರ್ಷ ಮುಗೀತು, ಅದಕ್ಕೋಸ್ಕರನೇ. ಅವಸರ ಎಲ್ಲಿದೆ ಇದರಲ್ಲಿ? 2.5 ವರ್ಷ ತಾಳ್ಮೆಯಿಂದ ಇದ್ದೀನಿ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ವಾದ. ಆಯಿತು, ಬೇಕಿದ್ರೆ ಜನವರಿ 14ರ ತನಕ ಸಮಯ ಕೊಡಿ ಅಂತ ಡಿ ಕೆ ಅವರ ವಾದ. ಅವ್ರು ಹೇಳ್ತಾ ಇದ್ದಾರಲ್ಲ, ಅರಸುವವರ ದಾಖಲೆಗಳನ್ನು ಪುಡಿಗಟ್ಟಬೇಕು ಅಂಥೇಳಿ. ಹಾಗಾಗಿ 14ರವರೆಗೂ ಅವಕಾಶ ಕೊಡಿ, ಆಮೇಲೆ ಕೊಡಿ, ನನಗೇನು ಸಮಸ್ಯೆ ಇಲ್ಲ, ಸಂಕ್ರಾಂತಿ ಕಳೀಲಿ ಅನ್ನುವಂಥ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಅವರದ್ದು. ಸಿ ಎಂ ಅವರ ವಾದ, ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬದ್ಧ. ಇಷ್ಟೆಲ್ಲ ಹೇಳಿದ ಮೇಲೆ ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬದ್ಧ ಅಂದರೆ ಏನ್ರಿ? ಇವತ್ತು ನಾಳೆ ಖಾಲಿ ಮಾಡಿ ಅಂದರೆ ಖಾಲಿ ಮಾಡಿಬಿಡ್ತೀರಾ? ಅಲ್ಲಿ ಮುಗೀತಲ್ಲ, ಹೈಕಮಾಂಡಿಗೆ ಒಳ್ಳೆಯ ಅವಕಾಶ ಇಲ್ಲ. ಇದಿಷ್ಟೊಂದು ಹೇಳ್ತಾ ಇದ್ದಾರೆ, ಹೈಕಮಾಂಡ್ ಏನು ಹೇಳಿದ್ರು ಕೂಡ ನಾವು ಪಾಲನೆ ಮಾಡ್ತೀವಿ ಅನ್ಬೇಕಾದ್ರೆ ಕನ್ನಡ ಬರುತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ತಿಳ್ಕೊಳ್ಬೇಕು. ಅಷ್ಟು ಹೇಳಿದ ಮೇಲೆಯೂ ಕೂಡ ಅಷ್ಟು ಹೇಳ್ತಾ ಇದ್ದಾರೆ ಅಂದರೆ ಪಾಲನೆ ಮಾಡಬೇಕು. ಇಲ್ಲದೆ ಇದ್ದರೆ ಏನಂತ ಕರೀತಾರೆ? ಇಬ್ಬರು ಅದನ್ನೇ ಹೇಳ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್,
ಈಗ ಹೈಕಮಾಂಡ್ಗೆ ಬಹುದೊಡ್ಡ ಅಸ್ತ್ರ ಸಿಕ್ಕಿರುವಂಥದ್ದು ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧ ಅನ್ನುವಂಥದ್ದಿದೆ. ಸೊ ಹಾಗಾಗಿ ಹೈಕಮಾಂಡ್ ಏನು ಮೆಸೇಜನ್ನು ಪಾಸ್ ಮಾಡಬೇಕಾಗಿದೆಯೋ, ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿದೆ ಆ ನಿರ್ಧಾರವನ್ನು ತೆಗೆದುಕೊಂಡು ನಾವು ಹೇಳ್ದಂಗೆ ನೀವು ಕೇಳಬೇಕಪ್ಪ ಅಂದರೆ ಮುಗಿದು ಹೋಗುತ್ತೆ. ಅಷ್ಟು ಸುಲಭ ಅಲ್ವಾ ಬೆಣ್ಣೆಯಲ್ಲಿ ಕೂದಲನ್ನು ತೆಗೆಯುವಷ್ಟು? ಅರುಣ್, ಇದು ಅಧಿಕಾರ ಎಷ್ಟರ ಮಟ್ಟಿಗೆ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯನ್ನು ಕ್ಯಾಪ್ಚರ್ ಮಾಡುತ್ತೆ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಹಾಗಾಗಿ ಒಪ್ಪಂದ ಆದ ಮಾತ್ರಕ್ಕೆ ಅಧಿಕಾರವನ್ನು ಬಿಡಬೇಕು ಅಂತಲೂ ಇಲ್ಲ, ಪಡಿಬೇಕು ಅಂತಲೂ ಇಲ್ಲ ಅನ್ನೋದು ಭಾಳಷ್ಟು ಕಡೆಗಳಲ್ಲಿ ಭಾಳಷ್ಟು ಉದಾಹರಣೆಗಳು ಕೂಡ ನಡೆದಿದೆ. ಕಾಂಗ್ರೆಸ್ನಲ್ಲೇ ನಡೆದಿರ್ತಕ್ಕಂಥ ಉದಾಹರಣೆ ರಾಜಸ್ಥಾನ. ಯಾಕೆಂದರೆ ಗೆಹ್ಲೋಟ್ ಅವರು ಆ ಒಂದು ಪವರ್ ಶೇರಲ್ಲಿ ಕೂಡ ಇದ್ದರು, ಆ ಸಂದರ್ಭದಲ್ಲಿ ಏನೋ ಮಾತುಗಳು ಕೂಡ ಇತ್ತು. ಆದರೆ ಕಡೆ ತನಕ ಅವರು ಅಧಿಕಾರವನ್ನೇ ಬಿಡಲಿಲ್ಲ. ಸಚಿನ್ ಪೈಲಟ್ ಒಂದು ರೀತಿಯಲ್ಲಿ ಮಂಕ್ ಆಗಿದ್ರು. ತದನಂತರ ರಾಜಸ್ಥಾನದಲ್ಲಿ ಏನಾಯಿತು ಅಂತ ಕೂಡ ಎಲ್ರಿಗೂ ಗೊತ್ತಿದೆ. ಅದೇ ರೀತಿ ಪರಿಸ್ಥಿತಿ ಕರ್ನಾಟಕದಲ್ಲಿ ಆಗುತ್ತಾ? ಖಂಡಿತವಾಗಿ ಕೂಡ ಅದನ್ನು ಊಹೆ ಮಾಡೋದು ಸಾಧ್ಯ ಇಲ್ಲ. ಯಾಕೆಂದರೆ ಕರ್ನಾಟಕದ ರಾಜಕೀಯ ಪರಿಸ್ಥಿತಿನೇ ಬೇರೆ. ಜೊತೆಗೆ ಕರ್ನಾಟಕದಲ್ಲಿ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರನ್ನ ಜೋಡೆತ್ತುಗಳಂತೆ ಮೊದಲಿಂದಲೂ ಕೂಡ ಒಂದು ರೀತಿಯಲ್ಲಿ ಕರೆದುಕೊಂಡು ಹೋಗುವಂಥ ಪ್ರಯತ್ನ ಮಾಡಿದ್ರು, ಸಕ್ಸಸ್ ಕೂಡ ಆಗಿದ್ರು. ಜೊತೆಗೆ ಇಬ್ಬರು ನಾಯಕರು ಕೂಡ ಹೈಕಮಾಂಡ್ನ ಆಜ್ಞೆಯನ್ನು ಕೂಡ ಒಂದು ರೀತಿಯಲ್ಲಿ ಪಾಲನೆ ಮಾಡಿಕೊಂಡು ಇಲ್ಲಿ ತನಕವೂ ಕೂಡ ಅದೇ ರೀತಿ ಜೋಡೆತ್ತುಗಳಾಗಿ ಬಿಂಬಿಸ್ಕೊಂಡು ಬರ್ತಾ ಇದ್ದಾರೆ. ಇಂಥ ಸನ್ನಿವೇಶದಲ್ಲಿ ಈ ಪವರ್ ಶೇರ್ ವಿಚಾರ ನಡೆದಿಲ್ವಾ ಅನ್ನೋದ್ರ ಬಗ್ಗೆ ಮೊದಲು ಕ್ಲಾರಿಟಿ ಇರಲಿಲ್ಲ. ಈಗ ಅದಕ್ಕೊಂದು ಕ್ಲಾರಿಟಿ ಸಿಗ್ತಾ ಇದೆ. ಯಾಕೆಂದರೆ ಕಾಂಗ್ರೆಸ್ನ ಹೈಕಮಾಂಡ್ AICC ಅಧ್ಯಕ್ಷರೇ ಎಲ್ಲ ಒಂದು ಕಡೆ ಆ ಬಗ್ಗೆ ನಾವು ಸಮಸ್ಯೆಯನ್ನು ಬಗೆಹರಿಸ್ತೇವೆ, ಮಾತನಾಡ್ತೇವೆ, ಇಬ್ಬರನ್ನು ಕೂಡ ಮಾತನಾಡ್ತೇವೆ ಅಂದರೆ ಅಲ್ಲಿ ಏನೋ ಸಮಸ್ಯೆ ಇದೆ, ಅದು ಒಪ್ಪಂದ ಆಗಿತ್ತು ಅನ್ನೋ ಸುಳಿವನ್ನು ಪರೋಕ್ಷವಾಗಿ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ಒಂದು ಕಡೆ ಅಧಿಕಾರವನ್ನು ತಕ್ಷಣಕ್ಕೆ ಬಿಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕೂಡ ಗೊಂದಲ ಇರತಕ್ಕಂಥದ್ದು. ಹಾಗಾಗಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಹೈಕಮಾಂಡ್ನ ನಿಲುವನ್ನು ನೋಡಿಕೊಂಡು ತಮ್ಮ ಹೆಜ್ಜೆಯನ್ನು ಮುಂದಿಡೋದಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಇವತ್ತು ಅವರ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲೂ ಕೂಡ ಆಪ್ತರು ಏನಾಗುತ್ತೋ ನೋಡೇ ಬಿಡೋಣ, ಈ ಒಂದು ಅಧಿಕಾರ ವಿಚಾರದಲ್ಲಿ ನೀವು ಯಾವುದೇ ಕಾರಣಕ್ಕೂ ಕೂಡ ಬಗ್ಬೇಡಿ ಅನ್ನೋ ಸಲಹೆಯನ್ನು ಕೊಟ್ಟಿದ್ರು ಕೂಡ ಹೈಕಮಾಂಡ್ ಹೇಳಿ, ಹೈಕಮಾಂಡ್ ನಂತರ ನಮ್ಮ ಪಾನ್ ಏನಿದೆ ಅದನ್ನು ಮೂವ್ ಮಾಡೋಣ ಅಂತ. ಅಂದರೆ ಬೀಸೋ ದೊಣ್ಣೆಯಿಂದ ಪಾರಾಗುವಂಥ ಅಸ್ತ್ರಕ್ಕೆ ಈಗಾಗಲೇ ಸಿದ್ದರಾಮಯ್ಯ ಟೀಮ್ ಮುಂದಾಗಿರ್ತಕ್ಕಂಥದ್ದು. ಕನಿಷ್ಠ ಪಕ್ಷ 3-4 ತಿಂಗಳು ಮುಂದಕ್ಕೆ ಹಾಕಿದ್ರೆ ನೋಡೋಣ ಬಜೆಟ್ ಬಳಿಕ, ಆ ನಂತರ ಮಾತಾಡೋಣ ಅಂತ ಹೇಳಿದ್ರೆ ಆಗ ರಾಜಕೀಯ ಪರಿಸ್ಥಿತಿಗಳಲ್ಲಿ ಏನು ಬೇಕಾದರೂ ಆಗ್ಬೋದು. ಈ ಹಿನ್ನೆಲೆಯಲ್ಲಿ ಅದು ನಮಗೆ ವರವೂ ಆಗ್ಬೋದು, ಏನು ಬೇಕಾದರೂ ಆಗ್ಬೋದು. ಅಲ್ಲಿ ತನಕ ವೆಯ್ಟ್ ಮಾಡಿಸೋಣ ಅನ್ನೋ ಅಸ್ತ್ರ ಮುಂದಾಗಿದ್ದಾರೆ. ಆದರೆ DK ಶಿವಕುಮಾರ್ ಅವರು ಪಟ್ಟನ್ನು ಬಿಡ್ತಾ ಇಲ್ಲ. ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಮುಂದುವರಿದಕ್ಕೆ ಸಾಧ್ಯನೇ ಇಲ್ಲ. ಬಜೆಟ್ಗೂ ಮುನ್ನವೇ ಅಧಿಕಾರ ಹಸ್ತಾಂತರ ಆಗಬೇಕು. ಈ ಹಿನ್ನೆಲೆಯಲ್ಲಿ ಒಂದು ಡಿಸೈಡ್ ಮಾಡಿ ಅಂತಲೂ ಕೂಡ ಒಂದು ರೀತಿಯಲ್ಲಿ ಪಟ್ಟನ್ನು ಹಿಡಿದಿದ್ದಾರೆ. ಹಾಗಾಗಿ ಎರಡೂ ಪಟ್ಟುಗಳಿಗೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ, ಜೊತೆಗೆ ರಾಹುಲ್ ಗಾಂಧಿಯವರ ತೀರ್ಮಾನವೇ ಅಂತಿಮ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿಯವರು ಅಂತಿಮವಾಗಿ ಯಾವ ತೀರ್ಮಾನವನ್ನು ಮಾಡ್ತಾರೆ ಅನ್ನೋ ಆಧಾರದ ಮೇಲೆ ಎಲ್ಲವೂ ಕೂಡ ಸ್ಪಷ್ಟವಾಗಿ ನಿಂತಿದೆ. ಹಾಗಾಗಿ ಅದಕ್ಕೆ ಇನ್ನೊಂದು 2-3 ದಿನ ಒಂದು ರೀತಿಯಲ್ಲಿ ಟೈಮ್ ತಗೊಳ್ಕೊಳ್ಳುವಂಥ ಚಾನ್ಸಸ್ ಇದೆ. ಹಾಗಾಗಿ 3 ದಿನದೊಳಗಡೆ ಕಾಂಗ್ರೆಸ್ನ ಹೈಕಮಾಂಡ್ನ ನಿಲುವು ಮತ್ತು ಇವರಿಬ್ಬರ ನಾಯಕರ ಒಪ್ಪಿಗೆ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಅರುಣ್, ಓಕೆ ರವೀಶ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ. ಹೈಕಮಾಂಡ್ ತೀರ್ಮಾನವನ್ನು ಮಾಡಲಿದೆ, ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಕಾಂಗ್ರೆಸ್ ಸಮಸ್ಯೆ ಏನು ಅಂತಂದರೆ ಎಲ್ಲ ರಾಡಿ ರಂಪಾಟ ಮಾಡ್ಕೊಂಡು ಆದ ನಂತರ ಈಗ ಥರ ಗೋಜಲೆಬ್ಸೋದು. ಕಾಂಗ್ರೆಸ್ ಅಷ್ಟೇ ಯಾಕೆ BJPದು ಅದೇ ಅಲ್ವಾ, JDSನವ್ರದ್ದು ಅವ್ರದ್ದು ಅದೇ ಕತೆ. ಎಲ್ಲ ಪಕ್ಷಗಳದ್ದು ಹಣೆ ಬರನೇ ಇದು, ಇತ್ಯರ್ಥವಾಗೋದೇ ಇಲ್ಲ. ಕಾರಣ ಎಲ್ಲರೂ ಕೂಡ ಅಧಿಕಾರ ಕುರ್ಚಿಗೆ ಅಂಟುಕೊಂಡೇ ಕೂತಿರ್ತಾರೆ. ಎಲ್ಲರಿಗೂ ಬೇಕು. ಆಮೇಲೆ ಎಲ್ಲರೂ ಕೂಡ ನೋಡೋದು ಎಷ್ಟು ರಚ್ಚೆ ಹಿಡಿತಾನವನು. ಈಗ ಮಗು ಒಂದು ಚಾಕ್ಲೇಟ್ ಬೇಕಪ್ಪ ಅಂತ ಕೇಳಿದ್ರೆ ಬೇರೆ, ಬೇಕು ಅಂತ ನಡು ರಸ್ತೆಯಲ್ಲಿ ಎಳ್ಕೊಂಡು ಬರೆದಾಡ್ಕೊಂಡು ಚೀರಾಡ್ಕೊಂಡು ಹೋಗ್ತಾ ಇದ್ರೆ ಬೇರೆ, ಅವಾಗ ಕೊಡಿಸ್ಲೇಬೇಕಾಗತ್ತೆ. ಏನಪ್ಪ ಅವನು ಅಂಥೇಳಿ. ಇಲ್ಲೂ ಹಾಗೆ, ನಂಗೊಂದು ಕುರ್ಚಿ ಬೇಕು ಅಂತಂದರೆ ಕೇಳಲ್ಲ. ರಂಪಾಟ ಮಾಡಬೇಕು, ಅಳಬೇಕು, ಕಿರ್ಚಾಡಬೇಕು, ಆಮೇಲೆ ಹೌದಾ ಆಯಿತು ಅಂತ ಹೇಳ್ಬಿಟ್ಟು ಕೊಡೋದೇನು ಲೆಕ್ಕಾಚಾರ. ಎಲ್ಲ ಪಕ್ಷಗಳ ಹಣೆ ಬರನು ಇಷ್ಟೇ.